ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು 30-40 ಕಾರ್ನರ್ ಪ್ರಾಪರ್ಟಿ. ನೀವು ನೋಡ್ತಾ ಇದ್ದೀರಾ, ವೆಸ್ಟ್ ಮತ್ತು ನಾರ್ತ್ ಕಾರ್ನರ್ ಪ್ರಾಪರ್ಟಿ. ನೀವು ನೋಡ್ತಾ ಇದ್ದೀರಾ, ಆಚೆ ಕಡೆ ನಿಮಗೆ ಕಂಪ್ಲೀಟ್ಲಿ ಗಾರ್ಡನ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಬನ್ನಿ ಈಗ ಒಳಗಡೆ ಹೋಗಿ ಯಾವ ರೀತಿ ಪ್ರಾಪರ್ಟಿನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ನೀವು ನೋಡ್ಬೋದು, ಒಂದು ಯೂಜ್ ಕ್ವಾಲಿಟಿ ಗೇಟ್ಸ್ ಡೋರ್ ಹಾಕಿಟ್ಟಿದ್ದಾರೆ. ನಿಮಗೆ ನೀವು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಇದು ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಿಮಗೆ ಆ ಕಡೆ ಸೈಡಿಂದ ನಿಮಗೆ ಕಾರ್ಸ್ ಬರೋದಕ್ಕೆ ಸ್ಲೈಡಿಂಗ್ ಡೋರ್ಸ್ ಇರೋ ಗೇಟ್ನ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು, ಇನ್ನೊಂದು ಕಡೆನೂ ಕೂಡ ನಿಮಗೆ ಪಾರ್ಕಿಂಗಿಗೆ ಕಾರ್ಸ್ ಬರೋದಕ್ಕೆ ಸ್ಲೈಡಿಂಗ್ ಡೋರ್ಸ್ ಇರೋ ಗೇಟ್ನ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಪಿಲ್ಲರ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳಿ ತುಂಬಾ ಒಳ್ಳೆ ಕ್ವಾಲಿಟಿಯಾದ ಪಿಲ್ಲರ್ಸ್ಗಳನ್ನ ಬಳಸಿ ಮನೇನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ಗ್ಯಾಸ್ ಪಾಯಿಂಟ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ನಿಮಗೆ ಗ್ಯಾಸ್ ಪಾಯಿಂಟ್ ಬರುತ್ತೆ ಇಲ್ಲೇ. ಹಾಗೆ ನಿಮಗೆ ಪಾರ್ಕಿಂಗು ಸಹಿತ ಕಂಪ್ಲೀಟ್ಲಿ ನಿಮಗೆ ಗ್ರೆನೈಟ್ನ ಬಳಸಿದ್ದಾರೆ. ಹಾಗೆ ನಿಮಗೆ ಈ ಮನೆಯಲ್ಲಿ ಲಿಫ್ಟ್ ಪ್ರಾವಿಷನ್ ಇದೆ. ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ ಫ್ಲೋರ್ವರೆಗೂ ಕೂಡ ಲಿಫ್ಟ್ ಪ್ರಾವಿಷನ್ ಇದೆ. ಹಾಗೆ ನೀವು ನೋಡ್ಬೋದು, ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರುವಂಥ ಲಿಫ್ಟು. ಹಾಗೆ ನೀವು ನೋಡ್ತಾ ಇದ್ದೀರಾ, ಶೂ ರ್ಯಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಕೂಡ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ನಿಮಗೆ ಶೂ ರ್ಯಾಕ್ಸ್ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ವಾಟರ್ಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಇದೆ. ಆಗಲೇ ಹೇಳ್ದಂಗೆ ನಿಮಗೆ ಇದು ವೆಸ್ಟ್ ಮತ್ತು ನಾರ್ತ್ ಕಾರ್ನರ್ ಪ್ರಾಪರ್ಟಿ. ನಿಮಗೆ ರೋಡ್ ಬಿಡ್ತಲ್ಲ, 40 ಫೀಟ್ ರೋಡ್ ಇದೆ. ಬನ್ನಿ ಈಗ ಫಸ್ಟ್ ಫ್ಲೋರಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ನಿಮಗೆ ಸ್ಟೆಪ್ಸ್ಗೂ ಸಹಿತ ಗ್ರೆನೈಟ್ಸ್ಗಳನ್ನ ಯೂಸ್ ಮಾಡಿ ನಿಮಗೆ ಟಾಪ್ವರೆಗೂ ಕೂಡ ನಿಮಗೆ ಟೇಲ್ಸ್ನ ಕ್ಲಾಡ್ ಮಾಡಿದ್ದಾರೆ. ನೀವು ನೋಡ್ಬೋದು, ನೀವು ನೋಡ್ತಿದ್ದೀರಾ, ಟಾಪ್ವರೆಗೂ ನಿಮಗೆ ಗ್ರೆನೈಟ್ನ ಕ್ಲಾಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ದೇವ್ರದ್ದು ಏನಾದ್ರು ಸ್ಟ್ಯಾಚು ಮಾಡ್ಕೊಬೋದು ಅಥವಾ ನಿಮ್ಮ ಮನೆಯ ಹೆಸರನ್ನ ಹಾಕೋಬೋದು, ಆ ರೀತಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಫೆಂಡರ್ ಮ್ಯಾಕ್ ಶೀಟ್ಸ್ಗಳು ಹಾಕಿ ನಿಮಗೆ ಸ್ಪಾಟ್ಸ್ ಲೈಟ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಒಂದು ಒಳ್ಳೆ ಡೆವಲಪಿಂಗ್ ಆಗಿರೋ ಏರಿಯಾ ಇದು. ನಿಮಗೆ ಮನೆಯ ಮೇನ್ ಡೋರ್ ಬರುತ್ತೆ, ಕಂಪ್ಲೀಟ್ಲಿ ಟೀಕ್ವುಡ್ ಆದ ಮೇನ್ ಡೋರು. ಬನ್ನಿ ಈಗ ಒಳಗೆ ಹೋಗಿ ಯಾವ ಥರ ಪ್ರಾಪರ್ಟಿನ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಆಗಲೇ ಹೇಳ್ದಂಗೆ ಈ ಪ್ರಾಪರ್ಟಿ ಇದು ಮೇನ್ ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೀಕ್ವುಡ್ ಆಗಿರುತ್ತೆ, ಹೆವಿ ಗೇಜು. ನೀವು ನೋಡ್ತಾ ಇದ್ದೀರಾ, ಸೆನ್ಸರ್ ಕೂಡ ಫಿಂಗರ್ ಪ್ರಿಂಟ್ ಹಾಕಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಒಂದು ಯುನಿಕ್ ಆದ ಕಾನ್ಸೆಪ್ಟ್ ಡಿಸೈನಲ್ಲಿ ನಿಮಗೆ ಒಂದು ಎಲಿವೇಶನ್ ಥರ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಮೇಲ್ಗಡೆ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಮನೆಯ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಇದೆ. ನೀವು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕ್ವಾಲಿಟಿಯ TV ಯೂನಿಟ್ಟು. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಿದ್ರೆ ತುಂಬಾ ರಿಚ್ ಆದ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಕೂಡ ಹೆವಿ ಗೇಜ್ ಇರೋ ಹ್ಯೂಜ್ ಟೀಕ್ವುಡ್ ವಿಂಡೋಸ್ಗಳನ್ನ ಮಾಡಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಿಮಗೆ ಫ್ಲೋರಿಂಗ್ಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ನಿಮಗೆ ಇದು ಶೀಟ್ ಕವರ್ ಮಾಡಿದ್ದಾರೆ, ಪಾಲಿಶಿಂಗ್ ಆಗಿದೆ ಅಂತ ಹೇಳಿ. ಆಗಲೇ ಹೇಳ್ದಂಗೆ ನಿಮಗೆ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಪ್ರಾವಿಷನ್ ಇದೆ. ನಿಮ್ಮ ಹಾಲಿಗೆ ಅಟ್ಯಾಚ್ಡ್ ಆಗಿನೇ ನಿಮಗೆ ದೇವ್ರ ಮನೆ ಕೂಡ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ ಬ್ಯೂಟಿಫುಲ್ ಕಾರ್ವಿಂಗ್ ಇರುವಂಥ ಡೋರು. ಹಾಗೆ ಒಳಗಡೆ ನಿಮಗೆ ಕಂಪ್ಲೀಟ್ಲಿ ಮಾರ್ಬಲ್ನ ಉಪಯೋಗಿಸಿ, ಫುಲ್ ವೈಟ್ ಕಲರ್ ಮಾರ್ಬಲ್ನ ಉಪಯೋಗಿಸಿ ಕ್ಲಾಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ರೈಟ್ ಸೈಡ್ಗೆ ನಿಮಗೆ ಕಿಚನ್ ಮತ್ತು ಅಟ್ಯಾಚ್ಡ್ ಡೈನಿಂಗ್ ಏರಿಯಾ ಇದೆ. ನೀವು ನೋಡ್ತಾ ಇದ್ದೀರಾ, ನಿಮಗೆ ಇದು ಟಿಫನ್ ಕೌಂಟರ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ಟಿಫನ್ ಕೌಂಟರ್ ರೀತಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು L ಶೇಪ್ಡ್ ಮಾಡ್ಯುಲರ್ ಕಿಚನ್ನು. ಸ್ಟೋರೇಜ್ಗೆ ಎಲ್ಲ ಥರ ಪ್ಲ್ಯಾನ್ ಮಾಡಿ ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಸ್ಟೋರೇಜ್ನ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸೆನ್ಸರ್ ಲೈಟ್ಸ್ಗಳನ್ನ ಎಲ್ಲ ಬಳಸಿ ಸ್ಟೋರೇಜ್ ಮಾಡಿದ್ದಾರೆ. ಹಾಗೆ ಹೈ ಎಂಡ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು, ಮೇಲ್ಗಡೆ ಸಹಿತ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ಇಲ್ಲೆಲ್ಲ ಗ್ರೆನೈಟ್ನ ಹಾಕಿ ಕ್ಲಾಡ್ ಮಾಡಿದ್ದಾರೆ, ಅದನ್ನು ನೀವು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ಡ್ ಯುಟಿಲಿಟಿ ಇದೆ. ಯುಟಿಲಿಟಿಗೂ ಕೂಡ ನಿಮಗೆ ಟೀಕ್ವುಡ್ ಡೋರ್ನ ಬಳಸಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ ಡೈನಿಂಗ್ ಏರಿಯಾ ಬರುತ್ತೆ. ನೀವು ನೋಡ್ಬೋದು, ಇಲ್ಲೂ ಸಹಿತ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಹಾಗೆ ನಿಮಗೆ ಒಂದು ಸ್ಟೋರೇಜ್ ಯೂನಿಟ್ ಆಗಿ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ನಿಮಗೆ ಕಾಮನ್ ವಾಶ್ರೂಮ್ನ ನಿಮಗೆ ಡೈನಿಂಗಿಗೆ ಅಟ್ಯಾಚ್ಡ್ ಆಗಿನೇ ಒಂದು ಕಾಮನ್ ವಾಶ್ರೂಮ್ನ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಇಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ವಿಂಡೋಸ್ ತುಂಬಾ ಹ್ಯೂಜ್ ವಿಂಡೋಸು. ಹಾಗೆ ನಿಮಗೆ ಇಲ್ಲೂ ಕೂಡ ಸ್ಟೋರೇಜ್ ಏರಿಯಾನ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು.
ನೋಡಿದ್ರಲ್ಲ ಯಾವ ಥರ ಹೈ ಅಂಡ್ ಮಟೀರಿಯಲ್ಸ್ನ ಯೂಸ್ ಮಾಡಿ ಟೀಕುಡ್ ಡೋರ್ಸ್ ಆಗಿರ್ಬೋದು, ಟೀಕುಡ್ ವಿಂಡೋಸ್ ಆಗಿರ್ಬೋದು, ಇಟಾಲಿಯನ್ ಮಾರ್ಬಲ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ 30-40 ಒಂದು ಲಕ್ಸುರಿ ಫ್ಲೋರ್ನ ಕಟ್ಟಿದ್ದಾರೆ, ಮನೆನ ಕಟ್ಟಿದ್ದಾರೆ. ಇದು ಈ ಫ್ಲೋರ್ನ ಪ್ಲ್ಯಾನ್ ಆಗಿತ್ತು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ಥರ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ಸ್ಟೆಪ್ಸಲ್ಲಿ ನಿಮಗೆ ಸೆನ್ಸರ್ ಲೈಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಒಂದು ಸ್ಟಡಿ ಯೂನಿಟ್ನ ಪ್ಲ್ಯಾನ್ ಮಾಡಿ ಲೆಫ್ಟ್ ಹಾಗೂ ರೈಟ್ ಸೈಡ್ ಎರಡೂ ಕಡೆ ಕೂಡ ರೂಮ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ನೀವು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಈ ಫ್ಲೋರ್ನಲ್ಲಿ ಒಂದು ಬಾಲ್ಕನಿಯನ್ನು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಲೆಫ್ಟ್ ಸೈಡ್ಗೆ ಬಾಲ್ಕನಿ ಬರುತ್ತೆ. ಒಂದೊಳ್ಳೆ ಸಿಟ್ಔಟ್ ಏರಿಯಾ ಥರ ಪ್ಲ್ಯಾನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುವಂಥ ಸಿಟ್ಔಟ್ ಏರಿಯಾ ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ನಿಮಗೆ ಬಾಲ್ಕನಿನೂ ಅಟ್ಯಾಚ್ ಆಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸ್ನ ಬಿಲ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಫಸ್ಟ್ ಬೆಡ್ರೂಮು. ಬನ್ನಿ ಈಗ ಒಳಗೆ ಹೋಗಿ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ನಿಮಗೆ ಒಂದೊಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು, ತುಂಬ ಲಕ್ಸುರಿ ಆಗಿದೆ. ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು, ವಿಂಡೋಸು ಸಹ ತುಂಬಾ ಕ್ವಾಲಿಟಿ ಆದ ಟೀಕುಡ್ನ ಬಳಸಿ ವಿಂಡೋಸ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಸುತ್ತಮುತ್ತ ನೋಡ್ತಾ ಇದ್ದೀರಾ, ಒಂದೊಳ್ಳೆ ರಿಚ್ ಲೊಕ್ಯಾಲಿಟಿ. ಇದಾಗಿತ್ತು ಈ ಬೆಡ್ರೂಮ್. ಹಾಗೆ ಈ ರೂಮ್ನಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ವಾಕ್ ಇನ್ ವಾರ್ಡ್ರೋಬ್ ರೀತಿ ಪ್ಲ್ಯಾನ್ ಮಾಡಿ. ನೀವು ನೋಡ್ಬೋದು, ಇದು ವಾಕ್ ಇನ್ ವಾರ್ಡ್ರೋಬ್ ರೀತಿ ಬರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇನ್ಕ್ಲೂಡ್ ಆಗಿದೆ. ನೋಡಿದ್ರಲ್ಲ, ಇದಾಗಿತ್ತು ನಿಮ್ಮ ಫಸ್ಟ್ ಬೆಡ್ರೂಮ್. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಸಹ ನಿಮಗೆ ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು. ವಿಂಡೋಸ್ನ ನೋಡ್ತಾ ಇದ್ದೀರಾ, ಒಳ್ಳೆ ಕ್ವಾಲಿಟಿಯ ಬರ್ಮಾ ಟೀಕುಡ್ನ ಯೂಸ್ ಮಾಡಿ ನಿಮಗೆ ಹ್ಯೂಜ್ ವಿಂಡೋಸ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಮೇನ್ ಡೋರು ಸಹಿತ ನಿಮಗೆ ಟೀಕುಡ್ದಾಗಿರುತ್ತೆ ನಿಮ್ಗೆ ಈ ರೂಮ್ದು. ನೀವು ನೋಡ್ಬೋದು, ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿಯ ವುಡ್ ವರ್ಕ್ ಮಾಡಿದ್ದಾರೆ. ಹಾಗೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಹ ಅಲ್ಲೇ ಬರುತ್ತೆ. ಅಟ್ಯಾಚ್ಡ್ ವಾಶ್ರೂಮ್ನ ನೀವು ನೋಡ್ತಾ ಇರ್ಬೋದು, ವೆಟ್ ಹಾಗೆ ಡ್ರೈ ಎರಡೂ ಕೂಡ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಫ್ಲೋರ್ನ ಪ್ಲ್ಯಾನ್ ಈ ರೀತಿ ಇತ್ತು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ನ ಇನ್ಯಾವ ರೀತಿ ಲಕ್ಸುರಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲೂ ಒಂದು ಸ್ಟಡಿ ಯೂನಿಟ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನಾನು ಆಗಲೇ ಕೆಳಗಡೆ ಹೇಳ್ದಂಗೆ ಇಲ್ಲಿ ಬಾಲ್ಕನಿ ಇದೆ. ಕೆಳಗಡೆ ಫ್ಲೋರ್ನಲ್ಲಿ ನಿಮಗೆ ಸಿಟ್ಔಟ್ ಏರಿಯಾ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡ್ಬೋದು ಬಾಲ್ಕನಿ ಕೆಳಗಡೆ ಹೇಳಿದ್ನಲ್ಲ, ನಿಮಗೆ ಸಿಟ್ಔಟ್ ಏರಿಯಾ ಆ ರೀತಿ ನೋಡಕ್ಕೆ ಸಿಗುತ್ತೆ. ಹಾಗೆ ಈ ಫ್ಲೋರ್ನಲ್ಲೂ ಕೂಡ ನಿಮಗೆ 2 ರೂಮ್ಸ್ನ ಬಿಲ್ಟಪ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೀವು ನೋಡ್ಬೋದು, ಕಾಟ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಸಹಿತ ವಾಕ್ ಇನ್ ವಾರ್ಡ್ರೋಬ್ ರೀತಿ ಪ್ಲ್ಯಾನ್ ಮಾಡಿ ಅಟ್ಯಾಚ್ ವಾಶ್ರೂಮ್ಗೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಸ್ಟಡಿ ಟೇಬಲ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಲಕ್ಸುರಿಯಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲೂ ಕೂಡ ಕಬರ್ಡ್ಸ್ ಮತ್ತು ವಾಕ್ ಇನ್ ವಾರ್ಡ್ರೋಬ್ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಇದೆ, ನೋಡ್ತಾ ಇದ್ದೀರಾ. ಆಗಲೇ ಹೇಳ್ದಂಗೆ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ಬೋದು, ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಕಂಪ್ಲೀಟ್ ಪ್ರಾಪರ್ಟಿ. ನೆಕ್ಸ್ಟ್ ಫ್ಲೋರ್ನಲ್ಲಿ ನಿಮಗೆ ಕಂಪ್ಲೀಟ್ಲಿ ಟೆರೆಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಟೆರೆಸ್ನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ.
ನೀವು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಟೆರೆಸ್ ಬರುತ್ತೆ. ಇಲ್ಲೂ ಸಹಿತ ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಎಲ್ಲ ಬಳಸಿ ಟೆರೆಸ್ನ ಬಿಲ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಕಂಪ್ಲೀಟ್ ಏರಿಯಾನ ನಿಮಗೆ ಟೆರೆಸ್ ಆಗಿ ಬಿಲ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಸುತ್ತಮುತ್ತ ಎಷ್ಟು ಡೆವಲಪ್ ಆಗಿರೋ ಏರಿಯಾ ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಕಾಮನ್ ವಾಶ್ರೂಮ್, ಹಾಗೆ ನಿಮಗೆ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಜಾಗ ಇಲ್ಲೇ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತೆ. ನಿಮಗೆ ಅದು ಲಿಫ್ಟ್ ರೂಮ್ ಇದೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಸ್ಟೋರೇಜ್ ರೂಮ್ ಆಗಿ ಸಹ ಪ್ಲ್ಯಾನ್ ಮಾಡ್ಕೋಬೋದು. ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್ ಹಾಗೆ ಟೆರೆಸ್ನ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ಹೇಳಿ. 30-40ಯಲ್ಲಿ ಕಾರ್ನರ್ ಪ್ರಾಪರ್ಟಿ, ವೆಸ್ಟ್ ಹಾಗೆ ನಾರ್ತ್ ಕಾರ್ನರ್ ಪ್ರಾಪರ್ಟಿ, ಎರಡು ಕಡೆ ಕೂಡ ನಿಮಗೆ 40 ಫೀಟ್ ರೋಡ್ ಇದೆ. 30-40ಯಲ್ಲಿ ಲಕ್ಸುರಿ ಮನೆ ಹುಡುಕ್ತಾ ಇರೋರಿಗೆ ಇದು ಪಕ್ಕ ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಮೇನ್ ವಿಚಾರಕ್ಕೆ ಬರೋದಾದರೆ ಪ್ರೈಸ್ ಬಂದ್ಬಿಟ್ಟು 4,38,00,000 ಅಂದರೆ 4,38,00,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯಬಲ್ ಆಗುತ್ತೆ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಪರ್ಟೀಸ್ ಬೇಕು ಅಂತ ಹೇಳಿದ್ರು ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಕನಸಿನ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ.